ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನ ಕುಟುಂಬ ಆರಾಧನೆಗೆ ನಿಮಗೆ ಹೃದಯ ಪೂರ್ವಕವಾಗಿ ವಂದಿಸುವರಾಗಿದ್ದೇವೆ. ಇವತ್ತು ಪವಿತ್ರಾತ್ಮನ ನಮ್ಮೊಂದಿಗೆ ಜೊತೆಗಾರನಾಗಿದ್ದು ಸಹಾಯಕನಾಗಿರುವನಾಗಿದ್ದಾನೆ. ಒಂದು ಹೊಸ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಅಗ್ನಿ ಅಭಿಷೇಕದ ತುಂಬಿಸು ನನ್ನ ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಓ ಅಭಿಷೇಕಿಸು ಅಭಿಷೇಕಿಸು ಪರಲೋಕದಗ್ನಿಯಿಂದ ಅಭಿಷೇಕದಿ ತುಂಬಿಸು ನನ್ನ ಪರಲೋಕದಗ್ನಿಯಿಂದ ತುಂಬಿಸು. ಅಗ್ನಿ ಅಭಿಷೇಕದಿ ತುಂಬಿಸು ನನ್ನ ಪರಲೋಕದಗ್ನಿಯಿಂದ ತುಂಬಿಸು. ಅಭಿಷೇಕಿಸು ಅಭಿಷೇಕಿಸು ಪರಲೋಕದಗ್ನಿಯಿಂದ ತುಂಬಿಸು. ಅಭಿಷೇಕಿಸು ಅಭಿಷೇಕಿಸು ಪರಲೋಕದಿಂದ ಅಭಿಷೇಕಿಸು. ಅಭಿಷೇಕಿಸಯ್ಯ ಅಭಿಷೇಕಿಸಯ್ಯ ನಿನ್ನ ಪವಿತ್ರಾತ್ಮನಿಂದಲೂ ನಿನ್ನ ಬೆಂಕಿಯಿಂದ ನನ್ನ ತುಂಬಿಸು. ನಿನ್ನ ಪವಿತ್ರಾತ್ಮನಿಂದಲೂ ನಿನ್ನ ಬೆಂಕಿಯಿಂದ ನನ್ನ ತುಂಬಿಸು. ಸುರಿಸು ದೇವಾ ಸುರಿಸು ದೇವಾ ನಿನ್ನ ಆತ್ಮನಗ್ನಿಯ ಸುರಿಸು ಸುರಿಸು ದೇವಾ ದೇವಾ ಸುರಿಸು ಸುರಿಸು ದೇವಾ ಆತ್ಮನಗ್ನಿಯ ಸುರಿಸು ದೇವಾ. ಯೇಸುವೇ ಅಭಿಷೇಕಿಸು ಅಭಿಷೇಕಿಸು ಪರಲೋಕದಗ್ನಿಯಿಂದ ತುಂಬಿಸು. ಅಭಿಷೇಕಿಸಯ್ಯ ಪರಲೋಕದಗ್ನಿಯಿಂದ ತುಂಬಿಸು. ಅಭಿಷೇಕಿಸಯ್ಯ ಅಭಿಷೇಕಿಸು ಅಭಿಷೇಕಿಸು ಪರಲೋಕದಗ್ನಿಯಿಂದ ತುಂಬಿಸು. ಅಭಿಷೇಕಿಸು ಅಭಿಷೇಕಿಸು ಅಭಿಷೇಕಿಸಯ್ಯ ಅಭಿಷೇಕಿಸು ಅಭಿಷೇಕಿಸಯ್ಯ ಅಭಿಷೇಕಿಸಯ್ಯ ನಮ್ಮೆಲ್ಲರನ್ನು ಅಭಿಷೇಕಿಸಪ್ಪ. ನಿನ್ನ ಪ್ರಸನ್ನತೆಯನ್ನು ತುಂಬಿಸಪ್ಪ.
ನಿನ್ನ ಸಮ್ಮುಖದಿಂದ ನಮ್ಮನ್ನು ತುಂಬಿಸು ಕರ್ತನೆ. ಯಾರೆಲ್ಲ ನಿನ್ನ ಮಕ್ಕಳು ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಮೊಣಕಾಲು ಊರಿ ಕರ್ತನೆ, ಕಣ್ಣುಗಳು ಮುಚ್ಚಿ ಅಪ್ಪ ನಿನ್ನಲ್ಲಿ ಪ್ರಾರ್ಥಿಸುತ್ತಾರೋ ಅಪ್ಪ, ಅವರಿಗೆಲ್ಲ ನಿನ್ನ ಅಭಿಷೇಕವನ್ನು ಸುರಿಸು ಕರ್ತನೆ. ನಿನ್ನ ಪ್ರಸನ್ನತೆಯನ್ನು ಸುರಿಸೋಪ್ಪ, ಪವಿತ್ರಾತ್ಮನ ಮಳೆಯನ್ನು ಸುರಿಸು ಕರ್ತನೆ. ಹಲ್ಲೆಲೂಯಾ, ಯೇಸಪ್ಪ ನಿಮಗೆ ಆರಾಧನೆ. ದೇವರ ಅಭಿಷೇಕ ಒಂದೊಂದು ಕುಟುಂಬದಲ್ಲಿ ಇಳಿದು ಬರುತ್ತಿರುವುದನ್ನು ನಾನು ನೋಡುವನಾಗಿದ್ದೇನೆ. ಇವತ್ತಿನ ಈ ಬೆಳಗಿನ ಜಾವದಲ್ಲಿ ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಬೆಂಕಿಯಾಗಿರುವಂಥದ್ದಾಗಿದೆ. ನಿಮ್ಮ ಮೇಲೆ ಬರುವ ಶತ್ರುಗಳನ್ನು ಅದು ಸುಡುವಂಥದ್ದಾಗಿದೆ. ನಿಮ್ಮ ಮೇಲೆ ಬರುವ ರೋಗಗಳನ್ನು ಅದು ಸುಡುವಂಥದ್ದಾಗಿದೆ. ನಿಮಗಿರುವ ಮಾಟ ಮಂತ್ರಗಳನ್ನು ಅದು ಸುಡುವಂಥದ್ದಾಗಿದೆ. ಆ ಅಗ್ನಿಯ ಅಭಿಷೇಕ ನಮ್ಮ ಮಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ಎಲ್ಲ ಕುಟುಂಬದಲ್ಲಿ ಇಳಿದು ಬರುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುವನಾಗಿದೆ. ದೇವರು ನಮಗೆ ಇವತ್ತು ಕೊಟ್ಟಿರುವಂಥ ಒಂದು ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಸಹೋದರಿ ಧ್ಯಾನ ಮಾಡುವರಾಗಿದ್ದಾರೆ. ನಾವೆಲ್ಲರೂ ಸೇರಿ ಅದನ್ನು ಓದಿಕೊಳ್ಳೋಣ. ಯೋಹಾನ 14ನೇ ಅಧ್ಯಾಯ 16-17 ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇನ್. ಆಮೇನ್. ಇವತ್ತಿನ ದಿನ ದೇವರು ನಮ್ಮೊಂದಿಗೆ ಮಾತನಾಡುವುದು ಸತ್ಯದ ಆತ್ಮ. ಯಾರಪ್ಪ ಸತ್ಯದ ಆತ್ಮ? ಅವರೇ ಪವಿತ್ರಾತ್ಮರಾಗಿದ್ದಾರೆ. ಆಮೆನ್. ನಿಮಗೆ ಇವತ್ತು ಸತ್ಯವನ್ನು ಬೋಧಿಸುವರಾಗಿದ್ದಾರೆ, ನಿಮ್ಮಲ್ಲಿ ಇರುವರಾಗಿದ್ದಾರೆ, ನಿಮ್ಮ ಜೊತೆ ಸಹಾಯಕನಾಗಿದ್ದಾರೆ. ಆ ಪವಿತ್ರಾತ್ಮನನ್ನು ಇವತ್ತಿನ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪವಿತ್ರಾತ್ಮನು ನಿಮಗಿಂತ ಮುಂಚೆ ಹೋಗಿ ಎಲ್ಲವನ್ನು ಸಮಾಧಾನವಾಗಿ ಮಾಡಿರುವರಾಗಿದ್ದಾರೆ. ಪವಿತ್ರಾತ್ಮರು ನಿಮಗೆ ಆಲೋಚನೆ ಕೊಡುವರಾಗಿದ್ದಾರೆ. ಪವಿತ್ರಾತ್ಮನು ನಿಮಗೆ ನಡೆಸುವರಾಗಿದ್ದಾರೆ. ಪವಿತ್ರಾತ್ಮರು ನಿಮ್ಮಲ್ಲಿ ಸತ್ಯವನ್ನು ಬೋಧಿಸುವರಾಗಿದ್ದಾರೆ. ಇವತ್ತಿನ ದಿನವೆಲ್ಲ ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿದ್ದು ನಡೆಸುವನಾಗಿದ್ದಾರೆ. ಆ ಕೋರಸನ್ನು ಮತ್ತೊಂದು ಸರಿ ಹಾಡೋಣ, ಯಾಕೆಂದರೆ ಅಗ್ನಿ ಅಭಿಷೇಕದಿಂದ ನಾವು ತುಂಬಿಕೊಳ್ಳೋಣ. ಇರೋ ಸ್ಥಳದಲ್ಲಿ ಕಣ್ಣು ಮುಚ್ಚುತ್ತಾ ಈ ಕೋರಸನ್ನು ಹಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ದೂತರನ್ನು ಗಾಳಿಯನ್ನಾಗಿ, ಅಗ್ನಿ ಜ್ವಾಲೆಯಾಗಿ ಸೇವಕರನ್ನು ಮಾಡಿರಿ. ನಿನ್ನ ದೂತರನ್ನು ಗಾಳಿಯನ್ನಾಗಿ, ನಿನ್ನ ಸೇವಕರನ್ನು ಅಗ್ನಿ ಜ್ವಾಲೆ ಮಾಡಿರಿ. ಅಭಿಷೇಕಿಸು ಅಭಿಷೇಕಿಸು, ನಿನ್ನ ಆತ್ಮದಿಂದ ನನ್ನ ತುಂಬಿಸು. ಅಭಿಷೇಕ ದೇವ ಸುರಿಸು ದೇವ, ನಿನ್ನ ಆತ್ಮನಗ್ನಿಯಂ ಸುರಿಸು ದೇವ, ಸುರಿಸು ದೇವ, ನಿನ್ನ ಆತ್ಮನಗ್ನಿಯ ಸುರಿಸು ದೇವ. ಅಭಿಷೇಕಿಸು ಅಭಿಷೇಕಿಸು, ಪರಲೋಕದಗ್ನಿಯಿಂದ ತುಂಬಿಸು. ಯೇಸಪ್ಪ ಅಭಿಷೇಕಿಸು ಯೇಸಪ್ಪ ನಿನ್ನ ತುಂಬಿಸು ಕರ್ತನೆ. ಪವಿತ್ರಾತ್ಮದಿಂದ ತುಂಬಿಸು ಯೇಸಯ್ಯ. ಸತ್ಯದ ಆತ್ಮನೇ, ಬೋಧಿಸುವ ಆತ್ಮನೇ, ಸಹಾಯಕನೇ, ನಮ್ಮಲ್ಲಿ ಇರುವ ಆತನೇ, ಪವಿತ್ರ ಆತ್ಮನೇ, ಇವತ್ತಿನ ದಿನವೆಲ್ಲ ಎಲ್ಲಾ ಕುಟುಂಬದವರೊಂದಿಗೆ ನೀವು ಇರಬೇಕೆಂಬುದಾಗಿ ಕೇಳುವರಾಗಿದೆ. ಯೇಸುವೇ, ನೀವೇ ಇವರನ್ನು ಬೋಧಿಸಬೇಕೆಂಬುದಾಗಿ ಕೇಳುವರಾಗಿದೆ. ನೀವೇ ಇವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳುವರಾಗಿದೆ. ಬೆಳಗ್ಗೆಯಿಂದ ಸಂಜೆಯ ತನಕ ಪವಿತ್ರ ಆತ್ಮನೇ, ನೀವೇ ಇವರ ಸಹಾಯಕರಾಗಿದ್ದು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬಿಡಿದ್ದೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳಿನ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ಆಮೇನ್.